ಏನಾಯ್ತೆ ನಿನಗೆ? ಏನಿಲ್ಲ ಅಜ್ಜಿ, BP ಮಾತ್ರೆ ತಗೊಳಕ್ ಆಗಲ್ವಾ ನಿಂಗೆ? ಅದಕ್ಕೆ ಇಷ್ಟೊಂದು ಕೋಪನ? ಮತ್ತೆ ಕೋಪ ಮಾಡ್ಕೊಳ್ದಿನ್ ಏನ್ ಮಾಡ್ಬೇಕು ಹೇಳು? ನೀನು ಬೆಳಿಗ್ಗೆ ತಗೋಬೇಕಾಗಿರೋ ಮಾತ್ರೆ ಇನ್ನೂ ತಗೋಡಿಲ್ಲ ಅಂದ್ರೆ ಹೇಗೆ? ತಗೋ ಇಟ್ಕೋ. ನೀನು ಮರ್ತೋಗ್ಬಾರ್ದು ಅಂತ ನಿನ್ ಕಣ್ಣು ಕಾಣ್ಸಂಗೆ ಇಟ್ಟಿದೀನಿ, ಆದ್ರೂ ಮರ್ತೋಗಿದ್ಯಲ್ಲ. ವಯಸ್ಸಾಯ್ತು ಕಣೆ. ನಿತ್ಯ, ಬೆಳಗ್ಗೆ ಹೋಗಿದ್ದೆಲ್ಲ ಕೆಲ್ಸ ಏನಾಯ್ತಮ್ಮ? ಈಗಷ್ಟೇ ಬಂದಿದ್ದೀನಿ ಶಾಂತಿ. ಏನಾಯ್ತೆ ನಿನಗೆ? ಆವಾಗಿಂದ ಯಾವ ಕೆಲ್ಸಕ್ಕೂ ಬಲಗೈಯ ಬಳಸ್ತಾ ಇಲ್ಲ. ಅಜ್ಜಿ, ಅದು ಬಲ್ಗಿಗ್ ಸ್ವಲ್ಪ ಫ್ರೀಡಮ್ ಕೊಡೋಣ ಅಂತ. ಓ, ಅದ್ ಸರಿ, ಇವತ್ ನೀನ್ ದೇವಸ್ಥಾನಕ್ ಹೋಗಿದ್ದಲ್ಲ, ಅದ್ರ ಬಗ್ಗೆ ಹೇಳಲೇ ಇಲ್ಲ. ಅದಾ? ಶಾಂತಿ, ನಾನು ನಿಮ್ಮಿಬ್ರು ಹತ್ರ ಏನೋ ಹೇಳ್ಬೇಕು. ಏನು ಹೇಳಮ್ಮ? ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ. ಹೌದಾ? ಹೋಗ್ಲಿ ಬಿಡು, ಅಕ್ಕಂಗೋಸ್ಕರ ತ್ಯಾಗ ಮಾಡ್ತೀನಿ. ಏನೇ ಅದು ತ್ಯಾಗ? ಸಾಕು ಬಾರೆ ಈ ಕಡೆ, ಅವಳು ಬಾಯಿ ಸಿಹಿ ಮಾಡ್ಬೇಕು. ದೇವ್ರೆ, ಬೆಳಗ್ಗೆ ಬೇಡ್ಕೊಂಡಿದ್ದೇನ, ರಾತ್ರಿ ಆಗೋದ್ರೊಳಗೆ ನೆರವೇರಿಸ್ಬಿಟ್ಟಿಯಲ್ಲಪ್ಪ. ನೀನೇ ಶಾಂತಿ, ಒಂದ್ ವಿಷಯ. ಏನು? ಅದನ್ನ ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನು ಮದ್ವೆಗೆ ಒಪ್ಕೊಂಡಿದ್ದೀನಿ ನಿಜ, ಆದ್ರೆ ಇವತ್ ನೀನ್ ನೋಡಕ್ ಕಳ್ಸಿದ್ಯಲ್ಲ, ಆ ಹುಡ್ಗನ್ ಜೊತೆ ಅಲ್ಲ. ಮತ್ತೆ ನೀನ್ ಬಾಯ್ಲಿ. ನಾನು ಇಷ್ಟ ದಿನ ನಿನ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ತೇಜಸ್ ಅನ್ನೋ ಒಂದು ಹುಡುಗನ್ನ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಶಾಂತಿ, ನನ್ಗೊಂದು 6 ತಿಂಗಳಿಂದ ಗೊತ್ತು. 6 ತಿಂಗಳ? ಅಷ್ಟೇ ಅಲ್ಲ, ಅವ್ನು ನನ್ನ ಮನ್ಸನ್ನ, ನನ್ನ ಇಷ್ಟ ಕಷ್ಟಗಳನ್ನ ಎಲ್ಲಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನೋಡು, ನನ್ ಮದ್ವೆ ಆದ್ರೂ ತೇಜಸ್ನ ಮದ್ವೆ ಆಗೋದು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ ಶಾಂತಿ? ಇಷ್ಟ ದಿನ ಮದ್ವೆ ಆಗು ಅಂತ ಕಾಡಿಸ್ತಿದ್ದೆ ತಾನೆ. ಈಗ ವಿಷಯ ಹೇಳಿದ್ರೆ ಹೀಗ್ ರಿಯಾಕ್ಟ್ ಮಾಡ್ತಿದ್ಯಲ್ಲ. ನಿರ್ಧಾರ ನೀನೇ ಮಾಡ್ಬಿಟ್ಟಿದ್ಯಾ? ಒಂದು ಮಾತು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿನ್ಗೆ?